ಮನೇಲಿ ಮಾಡಿರೋ ತಿಂಡಿ ಇಷ್ಟ ಇಲ್ಲ ಅಂದರೆ ನಾನು ಸೀದಾ ಸಾದಾ ಹೋಗಿ ಹೋಟೆಲಲ್ಲಿ ತಿಂತೀನಿ. ಹಾಗೆ ಇದು ಒಂದು ನಮ್ಮ ಅಕ್ಕ ಮನೆ ಹತ್ರ ಇರೋ ಹೋಟೆಲ್ಲು. ಹೋಗ್ಬಿಟ್ಟು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಬಂದೆ. ನಮ್ಮ ಅಕ್ಕ ಅವರ ಮೈದಾ ಬಂದಿದ್ದಾರೆ ದುಬೈಯಿಂದ, ಚಂಗಲ್ ಬ್ರೋ. ಇವಳು ಸ್ಕೂಲ್ಗೆ ಹೋಗಿದ್ದ ರೀಸನಿಂದ ಬೆಳಗ್ಗೆ ಬಂದಾಗ ಅವಳು ನಾನು ನೋಡೋಕ್ಕಾಗಿರಲಿಲ್ಲ. ಸ್ಕೂಲಿಂದ ವ್ಯಾನಿಂದ ಇಳಿದ ತಕ್ಷಣ ಅವಳು ಅವ್ರ ಬಾಬಾಯಿನ ಬಿಟ್ಟು ಹಿಡಿತಾನೆ ಇಲ್ಲ. ಬಾಬಾಯಿ ಅಂದರೆ ತೆಲುಗುನಲ್ಲಿ ಚಿಕ್ಕಪ್ಪಗೆ ಬಾಬಾಯಿ ಅಂತಾರೆ. ನಮ್ಮ ಮನೇಲಿ ನಾವು ಅಷ್ಟೇ ಕನ್ನಡ ಮಾತಾಡ್ತೀವಿ, ಇನ್ನು ಮಿಕ್ಕವರೆಲ್ಲ ತೆಲುಗು ಮಾತಾಡ್ತಾರೆ. ಅವ್ರ ಬಾಬಾಯಿ ಅವಳಿಗೆ ಬೊಂಬೆ ತಂದಿದ್ದಾರೆ, ಕ್ಯೂಟಾಗಿರೋ ಬೊಂಬೆ. ಅದಾದಮೇಲೆ ಯೂನಿಕಾರ್ನ್ ಬ್ಯಾಗ್ ತಂದಿದ್ದಾರೆ ಅವಳಿಗೋಸ್ಕರ ದುಬೈಯಿಂದ. ಅದಾದಮೇಲೆ ಅವಳಿಗೆ ಅಂತಲೇ ಟಾಪ್ಸ್ ಕೂಡ ತಂದಿದ್ರು ಪಾಪ. ನನಗೆ ಅಂತ ಕುನಾಫಾ ಚಾಕ್ಲೇಟ್ ತಂದಿದ್ದಾರೆ ನೆನ್ಪು ಮಾಡಿಕೊಂಡು. ತುಂಬ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಚಂಗಲ್ ಬ್ರೋ. ಅದಾದಮೇಲೆ ನಮ್ಮ ಅಕ್ಕಗೆ ಕೇಸರಿ ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ರು. ಹಾಗೆ ಆಲ್ಮಂಡ್ ಚಾಕ್ಲೇಟ್ಸ್ ತಂದಿದ್ರು. ಅದೆಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಮ್ಮ ಅಕ್ಕಗೆ ಸಪ್ರೇಟಾಗಿ ತಂದಿದ್ರು. ಅವರು ಊರಿಗೆ ಹೋಗೋ ರೀಸನ್ಗೆ ಬಂದಿದ್ದರು ಇಲ್ಲಿ. ಅದಾದಮೇಲೆ ಅವರು ಹೋದರು ಊರಿಗೆ. ನಾವು ರಾತ್ರಿ ನೂಡಲ್ಸು ಸೂಪೆಲ್ಲ ಕುಡಿಬೇಕಿತ್ತು ಅಂತ ಅನ್ನಿಸ್ತು. ಅಲ್ಲಿಗೆ ಹೋಗಿ ಹೋಟೆಲ್ನಲ್ಲೆಲ್ಲ ತಿನ್ಕೊಂಡು ನಮ್ಮ ರಿಯಾನ್ಶಿಗೆ ವಾಟರ್ಮೆಲನ್ ಜ್ಯೂಸು ಕುಡಿಸ್ಕೊಂಡು ಡೇನ ಏನು ಮಾಡಿದ್ವಿ.